ಆ ರೋಗ, ಆ ದಟ್ಟ ದರಿದ್ರ ರೋಗ ಈಗ ಬೆಂಗಳೂರಿಗೆ ಒಕ್ಕರಿಸಿದೆ. ಸಮ್ ಅವರ್ಸಲ್ಲಿ ನಿಮ್ಮ ಜೀವ ಹೋಗ್ಬಿಡುತ್ತೆ, ಅಂದರೆ ಕೆಲವೇ ಗಂಟೆಗಳಲ್ಲಿ ಹೋಗ್ಬಿಡುತ್ತೆ. ನಮ್ಮ CM ಹೇಳ್ತಾರಲ್ಲ, ಬರ ಬಂದಿದೆ, ನಾವು ಬಂದ ಮೇಲೆ ನಮ್ಮ ರಾಜ್ಯದಲ್ಲಿ ಬರ ಬಂದಿದೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಕಾಲ್ರಾ ಕಾಯಿಲೆ ಬಗ್ಗೆ ಕೇಳಿದ್ರಲ್ಲ. ಈ ಕಾಯಿಲೆಗೆ ಕಿವಿಗೆ ಬಿದ್ದು ಸುಮಾರು ವರ್ಷ ಆಗಿತ್ತು. ಕೊರೋನಾ ಎಲ್ಲ ಹೋದ ಮೇಲೆ ಈ ರೋಗಗಳ ಹೆಸರು ಮಾತ್ರ ಕೇಳಬಾರ್ದು ಅಂತ ಅಂದ್ಕೊಂಡಿದ್ವಿ. ಆದರೆ ಬೆಂಗಳೂರಿನಲ್ಲಿ ಕಾಲರಾ ಸದ್ದು ಮಾಡ್ತಾ ಇದೆ. ಆಲ್ರೆಡಿ 10+ ಕೇಸಸ್ ಆಗಿದೆಯಂತೆ, ಆಲ್ರೆಡಿ ಕನ್ಫರ್ಮ್ ಆಗ್ಬಿಟ್ಟಿದೆ, ಅಂದರೆ ಬಂದಿದೆ ಇವ್ರಿಗೆ ಕಾಲರಾ ಅಂತ. ಈ ಕಾಲರಾ ಯಾಕೆ ಸುಮಾರು ವರ್ಷಗಳಿಂದ ನಾವು ಕೇಳ್ತಾ ಇಲ್ಲ ಅದ್ರ ಬಗ್ಗೆ, ಅಥವಾ ರೋಗದ ಹೆಸರು ಕೇಳಿಲ್ಲ ಅಂತಂದರೆ, ಇವಾಗೆಲ್ಲ ಸೀವೇಜ್ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಾಗ್ಬಿಟ್ಟಿದೆ. ಮುಂಚೆ ಎಲ್ಲ ಏನಾಗ್ತಿತ್ತು, ನಾವು ಕೇಳ್ತಾ ಇದ್ವಿ, ಯಾವುದೋ ಮೋರಿ ನೀರು, ಕೊಚ್ಚೆ ನೀರು, ಕಕ್ಕಸ್ ನೀರು ಎಲ್ಲದು ಹೋಗಿ ನದಿಗೆಲ್ಲ ಸೇರ್ಕೊಂಬಿಡೋದು, ಕೆರೆಗೆ ಸೇರ್ಕೊಂಬಿಡೋದು, ಹೊಳೆಗೆ ಸೇರ್ಕೊಂಬಿಡೋದು. ಹೀಗಾಗಿ ಆ ನೀರುಗಳನ್ನು ಕುಡಿದ ಮೇಲೆ ಬ್ಯಾಕ್ಟೀರಿಯಾಗಳಿಂದಾಗಿ ಕಾಲರಾ ರೋಗ ಬರ್ತಾಯಿತ್ತು. ಅದೆಲ್ಲ ಸೀವೇಜ್ ಸಿಸ್ಟಮ್ ಎಲ್ಲ ಸ್ಟ್ರಿಕ್ಟಾಗಿ ಆದಮೇಲೆ ಹಳ್ಳಿಗಳಲ್ಲೂ ಸಹಿತ ಟ್ಯಾಪ್ ವಾಟರ್ಸ್ ಬರೋಕ್ಕೆ ಶುರು ಆದಮೇಲೆ ಜನ ಸ್ವಲ್ಪ ಅಂದರೆ ಹುಷಾರಾದರು, ಒಳ್ಳೆ ನೀರನ್ನು ಕುಡಿದ್ರು, ಬ್ಯಾಕ್ಟೀರಿಯಾಗಳು ಅವ್ರ ದೇಹನ ಸೇರಲಿಲ್ಲ, ಬ್ಯಾಡ್ ಬ್ಯಾಕ್ಟೀರಿಯಾಸ್ ಸೇರಲಿಲ್ಲ, ಆರೋಗ್ಯವಾಗಿದ್ದರು. ಆದರೆ ಬೆಂಗಳೂರಿನಲ್ಲಿ ಈಗ ಕಾಲರಾ ಶುರುವಾಗಿದೆ. ಈ ತರಹದ ಕೆಟ್ಟ ನೀರನ್ನು, ಫುಡ್ಡನ್ನು ಸೇವಿಸಿದಾಗ ಅದರಲ್ಲಿರುವ ಬ್ಯಾಕ್ಟೀರಿಯಾಗಳು ನಮ್ಮ ದೇಹಕ್ಕೆ ಸೇರಿದಾಗ ಬರುವಂತಹ ಕಾಲರಾ ಈ ಬೆಂಗಳೂರಿಗೆ ಹೇಗೆ ಬಂತು, ಯಾಕೆ ಬಂತು? ಈ ರೋಗ ಇದೆಯಲ್ಲ, ಇದು ಕಾಲರಾ ಇವಾಗಲೂ ಪ್ರೆಸೆಂಟ್ ಇದೆ ಸಾಕಷ್ಟು ಬೇರೆ ಬೇರೆ ರಾಷ್ಟ್ರಗಳಲ್ಲಿ. ಎಲ್ಲಿ ಗೊತ್ತಾ? ಹೈಟಿ, ಸೂಡಾನ್, ಸೊಮಾಲಿಯಾ, ಆಫ್ರಿಕಾದ ಬಡ ರಾಷ್ಟ್ರಗಳು. ಯಾಕಂದರೆ ಇನ್ನೂ ಅಲ್ಲಿ ಜನ ಅಂದರೆ ಅವರು ಇನ್ನೂ ಬಂದಿಲ್ಲ, ಮಾಡರ್ನ್ ಎರಾದ ಈ ರಾಷ್ಟ್ರಗಳ ಸಾಲಿಗೆ ಅವ್ರು ಬರಲೇ ಇಲ್ಲ. ಇನ್ನೂ ಕಿತ್ತು ತಿನ್ನೋ ಬಡತನ ಇದೆ. ಯಾವಾಗಲೂ ಆದ ಯುದ್ಧದ ಕರಿನೆರಳುಗಳು ಇನ್ನೂ ಹಾಗೆ ಇದೆ. ಮತ್ತು ಈ ರೋಗಗಳು ಯಾವಾಗ ಜಾಸ್ತಿ ಬರ್ತವೆ ಅಂತಂದರೆ, ಈ ಕಾಲರಾದಂತಹ ರೋಗಗಳು ಯಾವಾಗ ಜಾಸ್ತಿ ಬರ್ತವೆ ಅಂತಂದರೆ, ಅಲ್ಲಿ ಬರ ಜಾಸ್ತಿ, ಅಥವಾ ಯುದ್ಧ ಪ್ರದೇಶಗಳಲ್ಲಿ ಏನು ಮೇಂಟೈನ್ ಮಾಡೋಕ್ಕಾಗಲ್ಲ, ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಹೊಟ್ಟೆಗೇನೋ ತಿನ್ನಲೇಬೇಕು, ಕುಡಿಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ, ಜನ ಏನು ಬೇಕಾದ್ರೂ ತಿಂತಾರೆ, ಕುಡಿತಾರೆ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಾಗ ಈ ಕಾಲರಾ ಬರುತ್ತೆ. ಆ ರೋಗ, ಆ ದಟ್ಟ ದರಿದ್ರ ರೋಗ ಈಗ ಬೆಂಗಳೂರಿಗೆ ಒಕ್ಕರಿಸಿದೆ. ಈಗ ಬೆಂಗಳೂರಿಗರು ಹುಷಾರಾಗಿರಬೇಕು. ಯಾವುದೇ ನೀರಿರಲಿ ಎಕ್ಸೆಪ್ಟ್ ಅಂದರೆ ಈ ಮಿನರಲ್ ವಾಟರ್ಸ್ ಬಿಟ್ಟು ಬೇರೆ ಯಾವುದೇ ನೀರು ಕುಡಿಯೋಕ್ಕೆ ಮುಂಚೆ ಮನೆಯಲ್ಲಿ ಕುದಿಸಿ ಆರಿಸಿದ ನೀರನ್ನೇ ಕುಡೀರಿ. ಬಿಸಿನೀರು ಮಾಡ್ಕೊಳ್ಳಿ, ಏನು ಹೋಗೋದೇನಿಲ್ಲ. ಆರಾಮಾಗೆ ಏನು ಬಿಸಿನೀರು ಕಾಯಿಸೋ ಟೈಮಲ್ಲಿ ನೀರು ಕುಡಿದಿಲ್ಲ ಅಂದರೆ ಜೀವ ಹೋಗ್ಬಿಡಲ್ಲ. ಬಿಸಿನೀರು ಕಾಯಿಸ್ಕೊಂಡು ಆರಾಮಾಗಿ ಕುಡೀರಿ. ಮಕ್ಕಳು ಸಿಕ್ಕಿದ್ದನ್ನು ಬಾಯಿಗೆ ಹಾಕತ್ತವೆ, ಸಿಕ್ಕಿದ್ದು ಕುಡಿತವೆ, ತಿಂತವೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಈ ಟೈಮಲ್ಲಿ. ಗೊತ್ತಿಲ್ಲ, ನಿಮ್ಮ ಮನೆ ಪಕ್ಕದಲ್ಲೇ ಇರ್ಬೋದು ಕಾಲರಾ ಪೇಷಂಟು. ಆಮೇಲೆ ಏನೋ ಆಯಿತು, ಸ್ವಲ್ಪ ವಾಂತಿ ಬಂದಂಗೆ ಆಗ್ತಾಯಿದೆ, ಬೇದಿ ಆಗ್ತಾಯಿದೆ, ಅನ್ಈಸಿನೆಸ್ಸು, ಡಿಹೈಡ್ರೇಟ್ ಆಗ್ತಿದೆ ಬಾಡಿ ಅಂದ ತಕ್ಷಣ ನೆಗ್ಲೆಕ್ಟ್ ಮಾಡಿಬಿಡಿ. ಹೇಳ್ತೀನಿ ಕೇಳಿ, ನೆಗ್ಲೆಕ್ಟ್ ಮಾಡಿ ಅದು ಕಾಲರಾನೇ ಆಗಿದ್ದರೆ ವಿದಿನ್ ಸಮ್ ಅವರ್ಸಲ್ಲಿ ನಿಮ್ಮ ಜೀವ ಹೋಗ್ಬಿಡುತ್ತೆ, ಅಂದರೆ ಕೆಲವೇ ಗಂಟೆಗಳಲ್ಲಿ ಹೋಗ್ಬಿಡುತ್ತೆ ಜೀವ ನೆಗ್ಲೆಕ್ಟ್ ಮಾಡಿದ್ರೆ. ಅವನು ಎಂಥ ಆರೋಗ್ಯವಂತ ಪುರುಷ, ಅದ್ಭುತ, ಜಿಮ್ಗೆ ಹೋಗ್ತಾನೆ, ಕಟ್ಟು ಮಸ್ತಾದ ದೇಹ ಅಂತಿದ್ರೂ ಸಹಿತ ಕಾಲರಾ ಬಂದರೆ ಢಣ್ಣಂತ ಹೋಗೋದೆ, ಕೇರ್ಲೆಸ್ ಮಾಡಿದ್ರೆ. ಅದಕ್ಕೆ ದಯವಿಟ್ಟು ಸ್ವಲ್ಪ ಹುಷಾರಾಗಿರಿ, ಎಚ್ಚರಿಕೆ ಇರಲಿ. ಸ್ಟ್ರೀಟ್ ಸೈಡ್ ಫುಡ್ಡು ತಿನ್ನಬೇಡಿ ಅಂತ ಹೇಳ್ತಾ ಇಲ್ಲ. ತಿನ್ನುವಾಗ್ಲೂ ಕೈಯಲ್ಲಿ ಒಂದು ಬಾಟ್ಲ್ ನೀರು ಇಟ್ಕೊಂಡು ಹೋಗಿ. ಸಮಸ್ಯೆ ಏನು? ಬ್ಯಾಗ್ ನೇತಾಕೋತಿರಲ್ಲ, ಅದರೊಳಗಡೆ ಒಂದು ಬಾಟ್ಲ್ ಇಡಿ, ಒಂದು ವಾಟ್ರ್ ಬಾಟ್ಲ್ ಮನೆಯಿಂದನೇ ಕ್ಯಾರಿ ಮಾಡಿ. ಗೊತ್ತಿಲ್ಲ ರೀ ಯಾವಾಗ ಯಾವ ಥರ ನೀರು, ಯಾವ ಥರ ಫುಡ್ಡು ನಮ್ಮ ದೇಹದೊಳಗೆ ಸೇರುತ್ತೋ ಭಗವಂತನಿಗೆ ಗೊತ್ತು. ಅನ್ಯಾಯವಾಗಿ ಆಗಿ ಕಾಲರಾ ಪೇಷಂಟ್ ಆಗ್ಬಿಟ್ಟು ಸಾಯೋದು. ಹಿಸ್ಟ್ರಿಲಿ ಉಳ್ಕೊಂಬಿಡುತ್ತೆ, ಹೇಳ್ತೀನಿ ಕೇಳಿ. ಅಂದರೆ ಈ ಕಾಲರಾ ಹಿಸ್ಟ್ರಿ ಆಫ್ ಕಾಲರಾ ಅಂತ ಓದಿ, ಅಲ್ಲಿ ಉಳ್ಕೊಂಬಿಡುತ್ತೆ. ಬೆಂಗಳೂರಲ್ಲಿ ಕಾಲರಾ ಬಂದು ಇಷ್ಟು ಜನ ಸತ್ತಿದ್ರು, ಅದರಲ್ಲಿ ನೀವೊಬ್ಬರು ಅಂತ. ಯಾಕೆ ಅನ್ಯಾಯವಾಗಿ ಆ ಲಿಸ್ಟಲ್ಲಿ ಸೇರ್ಕೋತೀರಾ? ಯಾವ್ದಾದ್ರು ಸಾಧನೆ ಮಾಡಿ ಮುಂದೊಂದು ದಿನ ಬೇರೆ ಲಿಸ್ಟಲ್ಲಿ ಸೇರ್ಕೊಳ್ಳೋಣ. ಹುಷಾರಾಗಿರಿ, ನಾನು ಹೇಳ್ತಾ ಇದ್ದೀನಿ. ಅದು ಮಾರಣಾಂತಿಕ. ನೆಗ್ಲೆಕ್ಟ್ ಮಾಡಿದ್ರೆ ಬರಬಾರ್ದಿತ್ತು. ಹೌದು ರೀ, ಕುಡಿಯೋಕ್ಕೆ ನೀರಿಲ್ಲ. ಒಂಥರ ನಮ್ಮ CM ಹೇಳ್ತಾರಲ್ಲ, ಬರ ಬಂದಿದೆ, ನಾವು ಬಂದ ಮೇಲೆ ನಮ್ಮ ರಾಜ್ಯದಲ್ಲಿ ಬರ ಬಂದಿದೆ, ಇಷ್ಟು ತಾಲೂಕಿನಲ್ಲಿ ಇಷ್ಟು ತಾಲೂಕು ಬರ. ಹೌದು ಸ್ವಾಮಿ, ಬರ ಬಂದಿದೆ. ನೀರು ಕೊಡೋಕ್ಕೆ ವ್ಯವಸ್ಥೆ ಏನಾದರೂ ಮಾಡಿ. ಜನ ಕುಡಿಯೋಕ್ಕೆ ನೀರು ಸರಿಯಾದ ವ್ಯವಸ್ಥೆಯಲ್ಲಿ ಸಿಗದೇ ಇರೋದ್ರಿಂದ ಸಿಕ್ಕ ನೀರು ಕುಡಿತಾ ಇದ್ದಾರೆ, ಸಿಕ್ಕಿದ್ದನ್ನು ತಿಂತಾ ಇದ್ದಾರೆ.
ಎಲ್ಲಿ ಕಮ್ಮಿಗೆ ಯಾವ ಟ್ಯಾಂಕರಲ್ಲಿ ನೀರು ಹೊಡೆಸ್ಕೊಂಡು ಏನು ಮಾಡ್ಕೊಂಡು ಅದನ್ನು ಆರ್ ಒ ಮಾಡ್ಕೊಳ್ಳೋಕ್ಕೆ ಅಥವಾ ಅದಕ್ಕೆ ಏನೋ ಫಿಲ್ಟರ್ ಹಾಕ್ಸ್ಕೊಳ್ಳೋಕ್ಕೆ ಎಲ್ಲರ ಕೈಲಿ ಎಲ್ಲಿದೆ ಸ್ವಾಮಿ ತಾಕತ್ತು? ವಾಟರ್ ಟ್ಯಾಂಕಿಗೆ ಕೊಡಬೇಕು 1000-2000, ಇನ್ನು ಆರ್ ಒ ಬೇರೆ ಎಲ್ಲಿ ಫಿಟ್ ಮಾಡ್ಸಾನೆ ಹೇಳಿ 8-10 ಸಾವಿರ ಕೊಟ್ಟು. ಆಗಲ್ಲ ಅಂತೇಳಿ ಜನ ಹಂಗೆ ಕುಡಿಯೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಆ ನೀರು ಎಲ್ಲಿಂದ ಬಂತು? ಯಾವ ಸೀವೇಜ್ ವಾಟರ್ ಮಿಕ್ಸ್ ಆಗಿತ್ತು? ಯಾವ ಮೋರಿ ನೀರು ಮಿಕ್ಸ್ ಆಗಿತ್ತು? ಸ್ವಲ್ಪ ಒಂದು ಬ್ಯಾಕ್ಟೀರಿಯಾ ಸೇರ್ಕೊಳ್ಳೋಕೆ ಏನು ರೀ, ಅದೇನು ಕಣ್ಣಿಗೆ ಕಾಣ್ತಾವ? ಅಮೀಬಾ ಥರ ಹಿಂಗೆ ಕಣ್ಣಿಗೆ ಕಾಣದೇ ಇರೋಂಗೆ ಮೈಕ್ರೋಸ್ಕೋಪಲ್ಲಿ ಮಾತ್ರ ಕಾಣೋ ಬ್ಯಾಕ್ಟೀರಿಯಾಗಳು ಅವು ನಮ್ಮ ದೇಹದೊಳಗೆ ಸೇರ್ಕೋತಾವೆ, ಗೊತ್ತಾಗಲ್ಲ. ನಮ್ಮ ದೇಹದೊಳಗೆ ಸೇರಿ ರಕ್ತ ಕಣಗಳ ಜೊತೆಗೆ ಸೇರಿ ಎಲ್ಲ ಎಡವಟ್ಟಾಗಿ ಲಾಸ್ಟಿಗೆ ಹೊಗೆ. ಹಾಗಾಗಿ ದಯವಿಟ್ಟು ಹುಷಾರಾಗಿರಿ. ನಿಮ್ಮನ್ನು ಎಚ್ಚರಿಸುವ ನಿಟ್ಟಿನಲ್ಲಿ ಮಾಡಿರುವಂಥ ವಿಡಿಯೋ ಇದು. ನಿಮಗೆ ಅರ್ಥವಾಗುವ ಹಾಗೆ ಹೇಳುವ ಪ್ರಯತ್ನ ಇದು. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ನೀರಿನ ವಿಚಾರದಲ್ಲಿ ವಿಶೇಷವಾಗಿ ಕಾಳಜಿ ವಹಿಸಿ. ನಿಮ್ಮ ಮಕ್ಕಳನ್ನು ಹುಷಾರಾಗಿ ನೋಡ್ಕೊಳ್ಳಿ. ಹೊರಗಡೆ ಹೋಗುವಾಗ ಒಂದು ಬಾಟ್ಲಿಯಲ್ಲಿ ಕುದಿಸಿ ಆರಿಸಿದ ನೀರನ್ನು ಕ್ಯಾರಿ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಮನೆಗೆ ಅಥವಾ ನಿಮ್ಮ ಬೀದಿಗೆ ಬರುವ ಯಾವುದೇ ತರಹದ ನೀರು ಶುಚಿಯಾಗಿರಲಿ ಇಲ್ಲದೇ ಇರಲಿ, ಅದನ್ನು ಕುದಿಸುವ ಒಂದು ಕಲೆ ಏನಲ್ಲ, ಅದು ವಿದ್ಯೆ ಏನಲ್ಲ. ಸ್ಟೌವಲ್ಲಿ ಇಡಬೇಕು ಒಂದು ಪಾತ್ರೆಯಲ್ಲಿ. ಇಲ್ಲಾಂದರೆ ನಾನು ಯಾರಿಗಾದ್ರೂ ಹೇಳ್ಬಿಟ್ಟು ಮಾಡಿಸ್ತೀನಿ, ನೀವು ನೀರನ್ನು ಕುದಿಸುವುದು ಹೇಗೆ ಅಂತ ಬೇಕಾದರೆ ಒಂದು ಮಾಡಿಸಿ ನೀಟಾಗಿ ನೀರು ಕುದಿಸೋದು ಹೆಂಗೆ ಅಂತ ತೋರಿಸೋಣ ಬೇಕಾದರೆ. ಅದೇನು ಕಲೆ ಅಲ್ಲ. ದಯವಿಟ್ಟು ನೀರನ್ನು ಕುದಿಸಿ ಸೈಡಲ್ಲಿಟ್ಟು ಆರಿಸಿದ್ಮೇಲೆ ಒಂದು ಬಾಟ್ಲಿಗೆ ಹಾಕಿ ಇಡಿ. ಮನೇಲಿ ಬಾಟ್ಲ್ಗಳಲ್ಲಿ ಹಾಕಿ ಆಮೇಲೆ ಫ್ರಿಜ್ಜಲ್ಲಿ ಬೇಡಪ್ಪ ತಣ್ಣ ನೀರು ಬೇಕು ಅಂತ ನಿಮಗೆಲ್ಲಾದರೂ ಅನಿಸಿದ್ರೆ ಕುದಿಸಿ ಆರಿಸಿದ ನೀರನ್ನು ಬಾಟ್ಲಲ್ಲಿ ಹಾಕಿ ಅದನ್ನು ಫ್ರಿಜ್ಜಲ್ಲಿಟ್ಟು ಕುಡೀರಿ, ಪರವಾಗಿಲ್ಲ. ಇದು ನಿಮ್ಮ ಕಾಳಜಿಗೆ, ನಿಮ್ಮ ಅಕ್ಕಪಕ್ಕದ ಮನೆಯವರ ಕಾಳಜಿಗೆ, ನಿಮ್ಮ ಕುಟುಂಬದವರ ಕಾಳಜಿಗೆ ನಮ್ಮದೊಂದು ಪ್ರಯತ್ನ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.